ಬೆಳಗಾವಿಯ ನಾವಗೆ ಗ್ರಾಮದಲ್ಲಿ ಪ್ರೇಮ ಪ್ರಕರಣದ ಘರ್ಷಣೆಯಾಗಿತ್ತಲ್ಲ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಘಟನಾ ಸ್ಥಳಕ್ಕೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಭೇಟಿ ಕೊಟ್ಟಿದ್ದಾರೆ. ಬೆಳಗಾವಿಯ ನಾವಗೆ ಗ್ರಾಮದಲ್ಲಿ ಪ್ರೇಮ ಪ್ರಕರಣದ ಘಟನಾ ಸ್ಥಳಕ್ಕೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಭೇಟಿ ಕೊಟ್ಟಿದ್ದು ಮನೆ ಧ್ವಂಸವಾದವರಿಗೆ ಧೈರ್ಯ ತುಂಬಿದ್ದಾರೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್. ಬಾದರವಾಡಿ ನಾವಗೆ ಗ್ರಾಮದ ಅಪ್ರಾಪ್ತ ಹುಡುಗರ ಮಧ್ಯೆ ಗಲಾಟೆಯಾಗಿತ್ತು. ಎರಡು ಊರಿನವರು ಸಮಾಧಾನ ಶಾಂತಿಯಿಂದ ಇದ್ದಾರೆ ಅಂತ ಸದ್ಯ ಅಲ್ಲಿಗೆ ಹೋಗಿ ಬಂದ ನಂತರ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ತಡರಾತ್ರಿ ನಾವಗೆ ಗ್ರಾಮದಲ್ಲಿ ನಡೆದಂಥ ಘಟನೆ ಕುರಿತು ಬಹಳಷ್ಟು ಚರ್ಚೆ ವಿಚಾರ ನಡೆಯುತ್ತೆ. ಈ ವಿಚಾರವಾಗಿ ಶಾಸಕರು ಹಾಗೂ ಸಚಿವರಾದಂಥ ಲಕ್ಷ್ಮಿ ಹೆಬ್ಬಾಳ್ಕರ್ ನಮ್ಮ ಜೊತೆ ಅವ್ರನ್ನ ಮಾತಾಡ್ಸೋಣ. ಮೇಡಮ್, ಏನು ಆ್ಯಕ್ಚುಲಿ ಈ ಘಟನೆ ಆಗಿದೆ? ಹೊಸ ಸಂಭ್ರಮಾಚರಣೆ, ಅಕ್ಕಪಕ್ಕದ ಊರಿನವರು ಏನೋ ಮಾತಿಗೆ ಮಾತು ಬೆಳೆದು ಸ್ವಲ್ಪ ಘರ್ಷಣೆ ಆಗಿದೆ. 31ನೇ ತಾರೀಕು ಈ ಊರನ್ನವರು ಅವ್ರನ್ನ ಹೊಡೆದಿದ್ದಾರೆ ಅಂತ ಅವ್ರು ಹೇಳೋದು. ಸೊ ಅದಕ್ಕೆ ಆ ಊರನ್ನವರು ನಿನ್ನೆ ರಾತ್ರಿ ಬಂದು ಹುಡುಗರೇ, ಯಾರು ಹಿರಿಯರಿಲ್ಲ, ಯಾರು ದೊಡ್ಡವರಿಲ್ಲ, ಬಂದು ಅವರು ಗಲಾಟೆ ಮಾಡಿ ಯಾರ್ಯಾರು ಇದನ್ನು ಮಾಡಿದ್ದಾರೆ ಅವ್ರ ಮನೆಗಳಿಗೆ ಕಲ್ಲು ಹೋಗೋದು ಏನೋ ಮಾಡಿದ್ದಾರೆ. ಆದರೆ ನಿನ್ನೆ ರಾತ್ರಿಯೇ ಕಾನೂನಿನ ಪ್ರಕಾರ ಏನೇನಾಗಬೇಕು ಊರಲ್ಲಿ, ಎರಡೂ ಊರಲ್ಲಿ ಪೊಲೀಸರಾಗಲಿ ನಮ್ಮ ಸ್ಥಳಕ್ಕೆ ಆಗಲೇ ACP ಅವರು ಬಂದರು ರಾತ್ರಿ 11 ಗಂಟೆಗೆ. CPI ರಾತ್ರಿಯಿಂದ ಇಲ್ಲೇ ಇದ್ದಾರೆ. ಸೊ ಇನ್ನೂ ಜಾಸ್ತಿ ಇದು ಬೆಂಕಿ ಹತ್ಕೋಬಾರ್ದು. ಮತ್ತು ಎರಡೂ ಊರು ಭಾಳ ಸಮಾಧಾನದಿಂದ ಶಾಂತಿಯಿಂದ ಇರುವಂಥ ಊರು. ಎಲ್ಲೂ ಕೂಡ ಈ ಕಡೆ ಪೊಲೀಸರು ಬಂದಿದ್ದು ಗೊತ್ತೇ ಇಲ್ಲ. ಊರಿನಲ್ಲೇ ಬಗೆಹರಿಸ್ಕೊಳ್ತಾರೆ ಜಗಳನ. ಎಲ್ಲರೂ ಭಾಳಷ್ಟು ಅನ್ಯೋನ್ಯವಾಗಿ ಇರ್ತಾರೆ. ಫಸ್ಟ್ ಟೈಮ್ ಈ ರೀತಿ ಪೊಲೀಸರು ಊರಿಗೆ ಬಂದಿದ್ದಾರೆ. ಅವ್ರಿಗೆ ಆಗಲಿಲ್ಲ ಅಂತಂದರೆ ನಮ್ಮ ಕಡೆ ಬರ್ತಾರೆ, ನಾವು ಜಗಳಗಳನ್ನ ಬಗೆಹರಿಸ್ತಾ ಇದ್ವಿ ಇಷ್ಟು ದಿನ. ಸೊ ಫಸ್ಟ್ ಟೈಮ್ ಆಗಿದೆ. ಸಣ್ಣ ಸಣ್ಣ ಹುಡುಗರು ಬಡದಾಡ್ಕೊಂಡು ಅವರ ಭವಿಷ್ಯದ ಪ್ರಶ್ನೆ ಈಗ. ಯಾಕಂದರೆ ಸಿಟ್ಟಿನ ಕೈಯಲ್ಲಿ ಬುದ್ಧಿ ಕೊಟ್ಟು ಏನೋ ಹುಡುಗರು ಮಾಡ್ಕೊಂಡಿರ್ತಾರೆ. ಬಟ್ ಅವ್ರ ತಂದೆ ತಾಯಿ ಅವ್ರನ್ನ ಕಲಿಸ್ಬೇಕು, ಅವರ ಭವಿಷ್ಯನ ಕಟ್ಟಬೇಕು ಅಂತ ಭಾಳ ಇದನ್ನು ಮಾಡ್ತಾರೆ. ಬೆಳಗ್ಗೆಯಿಂದ ಇನ್ನೊಂದು ದುರಾದೃಷ್ಟಕರ ಸಂಗತಿ ಅಂದರೆ ತ್ರಿಕೋನ ಪ್ರೇಮ ಕಹಾನಿ ಅಂತ ಈ ರೀತಿ ಒಂದು ಬರ್ತಾ ಇದೆ. ಪ್ರೇಮ್ ಇದೇನೋ ಇಲ್ಲ ಇನ್ನೂ ಗೊತ್ತಿಲ್ಲ. ಸಣ್ಣ ಹುಡುಗರು ಮೈನರು. ಸೊ ಈ ರೀತಿ ಬಂದರೆ ಜವಾಬ್ದಾರಿ ಸ್ಥಾನದಲ್ಲಿ ನಾನು ಇದ್ದೀನಿ, ತಾವುಗಳೆಲ್ಲ ಇದ್ದೀರಿ. ಈ ರೀತಿ ಬಂದರೆ ಆ ಹುಡುಗಿ ಭವಿಷ್ಯ ಏನು? ಆ ಹುಡುಗಿ ಭವಿಷ್ಯ ಉಜ್ವಲ ಮಾಡಬೇಕಂತ ನೀವು ಪ್ರಯತ್ನ ಪಡುವಂಥ ಸಂದರ್ಭದಲ್ಲಿ ಆ ಹುಡುಗಿ ಭವಿಷ್ಯ ಏನು? ಆ ಹುಡುಗಿ ತಂದೆ ತಾಯಿಯ ಮೆಂಟಲ್ ಸ್ಟೇಟಸ್ ಏನಾಗುತ್ತೆ? ಇದನ್ನೆಲ್ಲ ತಿಳ್ಕೊಂಡೆ ಇವತ್ತು ವಿಸಿಟ್ ಮಾಡಿದ್ನಲ್ಲ. ಈ ರೀತಿ ಆಗಬಾರ್ದು ಅಂತಲೇ ವಿಸಿಟ್ ಮಾಡಿದೆ. ಮೊನ್ನೆ ಸುಳಗಾದಲ್ಲಿ ಕೂಡ ಈ ಥರ ಇತ್ತು, ಒಂದು ಕನ್ನಡದ ಬೆಂಕಿ ಹಚ್ಚಿದ್ರು ಹಾಗೆ ಅಂದರೆ ಅದು ಕೂಡ ಭಾಳಷ್ಟು ಪ್ರವೋಕ್. ಇಲ್ಲ, ಆ ರೀತಿ ಏನೂ ಇಲ್ಲ. ಕಿಡಿಗೌಡಿಗಳು ಏನೋ ಮಾಡೋಕ್ಕೆ ಹೋಗಿದ್ದಾರೆ, ಯಾರೋ ಪ್ರಚೋದಕರಿದ್ದಾರೆ. ಎಲ್ಲ ನಿಮ್ಮ ಕ್ಷೇತ್ರದಲ್ಲಿ ಯಾಕೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಎಲ್ಲ ಕ್ಷೇತ್ರದಲ್ಲಿ ಆಗ್ತಾ ಇರ್ತವೆ. ಆದರೆ ಸ್ವಲ್ಪ ಲಕ್ಷ್ಮಿ ಹೆಬ್ಬಾಳ್ಕರ್ ಕ್ಷೇತ್ರದಲ್ಲಿ ಏನೇ ಆದರೂ ಕೂಡ ಸ್ವಲ್ಪ ಜಾಸ್ತಿ ಸುದ್ದಿ ಆಗುತ್ತೆ. ಒಟ್ಟಾರೆ ಈ ವಿಚಾರ ಬಗ್ಗೆ ಜನರಿಗೆ ತಾವು ಏನು ವಹಿಸ್ತೀರಿ? ಲಾ ಆ್ಯಂಡ್ ಆರ್ಡರ್ನ ಯಾರು ಕೈಯಲ್ಲಿ ತೆಗೆದುಕೊಳ್ಬಾರ್ದು. ದೇಶದ ಕಾನೂನಿಗೆ ಗೌರವ ಕೊಡಬೇಕು, ರಾಜ್ಯದ ಕಾನೂನಿಗೆ ಗೌರವ ಕೊಡಬೇಕು. ಸಿಟ್ಟಿನ ಕೈಯಲ್ಲಿ ನಮ್ಮನ್ನ ಹಿಡ್ಕೊಂಡು ಒಮ್ಮೊಮ್ಮೆ ಯಾವಾಗೋ